ಇಷ್ಟು ದಿನ HDK ಟೀಕೆಗೆ ಬ್ರದರ್ ಅಂಥೇಳಿ ನಯವಾಗಿಯೇ ಟೀಕಿಸ್ತಾ ಇದ್ದಂತಹ DK ಶಿವಕುಮಾರ್ ಅವರು ನಿನ್ನೆ ಉಗ್ರ ರೂಪವನ್ನು ತಾಳ್ಬಿಟ್ಟಿದ್ರು. ವಾಚಾಮ ಗೋಚರ ವಾಗ್ದಾಳಿಯನ್ನು ನಡೆಸಿದ್ರು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, DK ಶಿವಕುಮಾರ್ ಅವರ ಸ್ಟ್ರಾಟಜಿ ದಳಪತಿಗಳ ವಿರುದ್ಧ ಬದಲಾದಂತೆ ಕಾಣಿಸ್ತಾ ಇದೆ. DCM DK ಶಿವಕುಮಾರ್ ಹಾಗೂ HDK ನಡುವಿನ ವಾರ್ ಈ ಮೂಲಕ ತೀವ್ರಗೊಂಡಿದೆ. ಇಬ್ಬರು ನೇರ ಅಖಾಡಕ್ಕಿಳಿದು ಕೌಂಟರ್ ಅನ್ನು ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅಖಾಡಕ್ಕೆ ಎಂಟ್ರಿ ಕೊಡ್ಲಿಕ್ಕೆ DK ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಕುಮಾರಸ್ವಾಮಿ ಮಂಡ್ಯದಲ್ಲಿರುವ 3 ದಿನ ಮಂಡ್ಯದಲ್ಲಿಯೇ DK ಶಿವಕುಮಾರ್ ಕೂಡ ಪ್ರಚಾರ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಏಪ್ರಿಲ್ 22ರಿಂದ 24ರವರೆಗೂ ಕೂಡ 3 ದಿನಗಳ ಕಾಲ ನಿರಂತರ ಪ್ರಚಾರ ಮಾಡಲಿಕ್ಕೆ ಪ್ಲಾನ್ ತಯಾರಾಗಿದೆಯಂತೆ. ಕುಮಾರಸ್ವಾಮಿ ಕ್ಷೇತ್ರದಲ್ಲಿಯೇ ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕಲಿಕ್ಕೆ ಹಾಗೂ ಮಂಡ್ಯ ಅಖಾಡದಲ್ಲಿಯೇ ನಿಂತು ಮುಖಾಮುಖಿ ಆಗಲಿಕ್ಕೆ HDK ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ DK ಶಿವಕುಮಾರ್ ತಯಾರಿ ಮಾಡಿಕೊಂಡಿದ್ದಾರಂತೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ವಿರುದ್ಧ ಮಾಡಿದ ಆರೋಪಗಳಿಗೆ ಸಮರ್ಥನೆ ನೀಡುವುದು DK ಶಿವಕುಮಾರ್ ಲೆಕ್ಕಾಚಾರ ಎನ್ನಲಾಗ್ತಾ ಇದೆ. ಒಟ್ಟಾರೆ ಮಂಡ್ಯ ನೆಲದಲ್ಲಿ DKಶಿ ವರ್ಸಸ್ HDK ಫೈಟ್ಗೆ ಅಖಾಡ ಸಿದ್ಧವಾಗಿದೆ. ಇಬ್ಬರ ಜಂಗಿ ಕುಸ್ತಿಯಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ, ಯಾರು ಗೆದ್ದು ಬೀಗ್ತಾರೆ, ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಕುಮಾರಸ್ವಾಮಿ ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಮಿಸ್ಟರ್ ಕುಮಾರಸ್ವಾಮಿ ಅವ್ರ ಸರ್ಟಿಫಿಕೇಟ್ ಬೇಕಾದ್ರೆ ನನಗೆ ಜನ ಕೊಡ್ತಾರೆ. ಸರ್ಟಿಫಿಕೇಟ್ ಮಂಡ್ಯದಲ್ಲಿ ನಾನು ಗೆಲ್ಲಬೇಕು ಸೋಲ್ಬೇಕು ಅನ್ನೋ ಸರ್ಟಿಫಿಕೇಟ್ ಕೊಡೋರು ಜನ. ಶಿವಕುಮಾರ್ ಕೊಡೋಕ್ಕಾಯ್ತದ? ಆಯ್ತು, ಅವ್ರ ಸರ್ಟಿಫಿಕೇಟ್ ಬೇಕಾದ್ರೆ ನನಗೆ ಜನ ಕೊಡ್ತಾರೆ. ಸರ್ಟಿಫಿಕೇಟ್ ಮಂಡ್ಯದಲ್ಲಿ ನಾನು ಗೆಲ್ಲಬೇಕು ಸೋಲ್ಬೇಕು ಅನ್ನೋ ಸರ್ಟಿಫಿಕೇಟ್ ಕೊಡೋರು ಜನ. ಶಿವಕುಮಾರ್ ಕೊಡೋಕ್ಕಾಯ್ತದ? ಆಯ್ತು, ಅವ್ರ ಸರ್ಟಿಫಿಕೇಟ್ ಬೇಕಾದ್ರೆ ನನಗೆ ಜನ ಕೊಡ್ತಾರೆ. ಸರ್ಟಿಫಿಕೇಟ್ ಮಂಡ್ಯದಲ್ಲಿ ನಾನು ಗೆಲ್ಲಬೇಕು ಸೋಲ್ಬೇಕು ಅನ್ನೋ ಸರ್ಟಿಫಿಕೇಟ್ ಕೊಡೋರು ಜನ. ಶಿವಕುಮಾರ್ ಕೊಡೋಕ್ಕಾಯ್ತದ? ಆಯ್ತು, ಅವ್ರ ಸರ್ಟಿಫಿಕೇಟ್ ಬೇಕಾದ್ರೆ ನನಗೆ ಜನ ಕೊಡ್ತಾರೆ. ಸರ್ಟಿಫಿಕೇಟ್ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವಿನ ಮಾತಿನ ಮಲ್ಲಯುದ್ಧ ಮುಂದುವರೆದಿದೆ. ಚುನಾವಣೆಗೆ ಇನ್ನು 10 ದಿನ ಬಾಕಿ ಇದೆ. ಯಾವ್ಯಾವ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬರ್ತವೆ, ಯಾವ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಹೆಂಗೆಲ್ಲ ಇವರು ಮಾತನಾಡ್ತಾರೆ ಅನ್ನೋದಂತೂ ಕುತೂಹಲ ಕಾರಣವಾಗ್ತಾ ಇದೆ. ಈ ಮೂಲಕ ಸಹಜವಾಗಿಯೇ ಮಂಡ್ಯ ಮತ್ತೆ ದೇಶದ ಗಮನವನ್ನು ಸೆಳೀತಾ ಇರೋದು ಸುಳ್ಳಲ್ಲ.